ಗಂಡ, ದುಷ್ಟಾಪಿಗಳ ಗಂಡ, ಪ್ರಚಂಡ, ಲೋಕದ ಗಂಡ, ಭದ್ರ ಕಾಳೆಯ ಗಂಡ, ಜಗತ್ತೊಳಗ ಅತಿ ಉದ್ದಂಡನು, ಆರಿಸಿರುವುದು ದಕ್ಷಿಣರುಂಡವನು, ತಪ್ಪ ಕೆಂಜಡೆಯ ನಂಜುಂಡೇಶ್ವರನ ಉದ್ಭವಿಸಿ ಬ್ರಹ್ಮನಾಯಕ ಮಂಟಪಕ್ಕೆ ಇಳಿದು ತಕ್ಷಣ ಶಿರ ಹರಿದಿರಲು ತಕ್ಷಣ ಸತಿಯಾದ ಪ್ರಸೂತ ದೇವಿಗೆ ಬಂದು ವೀರಭದ್ರ ದೇವರ ಪಾದಕ್ಕೆರೆಗೆ ಮುತ್ತೈದೆಯನ್ನು ಪಾಲಿಸಬೇಕು ದೇವ ಎಂದು ಪಾದಕ್ಕೆರೆಗಿದಾಗ ವೀರಭದ್ರ ದೇವರು ತಕ್ಷಣ ಹರಿತಲೆಗೆ ಲತ್ತಿಸಿ ಕೈಲಾಸಕ್ಕೆ ಬಂದಿರುವಂತಹ ಸಂಭೋಪರ ಶ್ರೀಮತ್ ಶಿವಾಚಾರ್ಯ ನೀವು ಕೇಳಿರಿ. ಪೂರ್ವ ಕಾಲದಲ್ಲಿ ತಾರಕಾಸುರನ ಮಕ್ಕಳಾದ ಕಮಲಾಕ್ಷ, ತಾರಾಕ್ಷ, ಕುಮ್ಮಾಲಿ ಎಂಬ ಇಬ್ಬರು ರಾಕ್ಷಸರು ಬ್ರಹ್ಮನನ್ನು ಕುರಿತು ಗೌರವ ತಪಸ್ಸನ್ನು ಆಚರಿಸಿರು. ಆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ರಾಕ್ಷಸರ ಗೌರವ ಬೇಕು, ಬೇಕೆಂದು ರಾಕ್ಷಸನ್ನು ಕೇಳಲಾಗಿ ತಾರಕನ ಮಕ್ಕಳು ನಮ್ಮನ್ನು ಏನು ಕೇಳಿದರೆಂದರೆ ಮೊದಲನೆಯವನು ಬಂಗಾರದ ಪಟ್ಟಣ, ಬೆಳ್ಳಿಯ ಪಟ್ಟಣ, ತಾಮ್ರದ ಪಟ್ಟಣ, ಈ ರೀತಿಯಾಗಿ ಮೂವರು ಹಸರರು ಪಟ್ಟಣವನ್ನು ಕೇಳಿಕೊಂಡು ಮರಣವು ಬರಬಾರದು. ಯಾವ ದಿನ ನಮ್ಮ ಮೂರು ಪಟ್ಟಣಗಳು ಒಂದೇ ರೇಖೆಯಲ್ಲಿ ಬರುವವೋ ಶಿವನ ತ್ರಿಶೂಲದಿಂದ ಮರಣವು ಬರಬೇಕೆಂದು ಅವನನ್ನು ಕೇಳಿದಾಗ ಅವನಿಚ್ಛೆಯಂತೆ ವರವನ್ನು ಕೊಟ್ಟು ಲೋಕಕ್ಕೆ ಹೋದನು. ತಾರಕಾಸುರನ ಮಕ್ಕಳು ಅವನ ಹೊರಬಲದಿಂದ ಬಂಗಾರದ ಪಟ್ಟಣ, ಬೆಳ್ಳಿಯ ಪಟ್ಟಣ, ಪಟ್ಟಣ ಈ ರೀತಿಯಾಗಿ ಪಟ್ಟಣ ನಿಂದಿಸಿಕೊಂಡು ಪುರಾಸುರರೆಂದು ಖ್ಯಾತಿಯನ್ನು ಪಡೆದರು. ಆದರೂ ಕೂಡ ತೃಪ್ತರಾಗದ ಕಾರಣ ಪುರಾಸುರರು ದೇವ ಲೋಕಗಳನ್ನು ನಡುಗಿಸಿ 4 ಲೋಕಗಳನ್ನು ಅಂಕೆಯಲ್ಲಿರಬೇಕೆಂದು ದೇವತೆಗಳು ಅಷ್ಟ ದಿಕ್ಪಾಲಕರಿಗೂ ನಾನಾ ವಿಧವಾಗಿ ಕಷ್ಟವನ್ನು ಕೊಡುತ್ತಿರುವರು. ಈ ಎಲ್ಲಾ ಕಷ್ಟವನ್ನು ಕಂಡು ದೇವತೆಗಳು ನೋಡಿಕೊಂಡು ವಿಲಾಸಕ್ಕೆ ಹೋಗಿ ಅಲ್ಲಿಗೆ ಶಂಕರನ್ನು ಕಂಡು ಶಾಂತ ಮೂರ್ತಿಯಾದ ಶಂಕರನೇ, ತ್ರಿಪುರಾಸುರರ ಕಾಟವು ಆಗಿರುವುದು, ತ್ರಿಪುರಾಸುರರನ್ನು ಉದ್ಧಾರ ಮಾಡಿ ನಿಮಗೆ ಬಂದಿರೋ ಕಷ್ಟವನ್ನು ಪರಿಹರಿಸಬೇಕು ದೇವ ಭಿನ್ನವಿಸಿಕೊಳ್ಳಲಾಗಿ ಆಗ ಪರಮೇಶ್ವರನು ಬ್ರಹ್ಮನ ವರಬಲದಂತೆ ಪುರಾಸುರರ ಪಟ್ಟಣವು ಯಾವ ದಿವಸ ಇದೇ ಕಕ್ಷೆಯಲ್ಲಿ ಬರುವುದು ಆ ದಿವಸದಂದು ನಾನು ಸಂಹಾರಗೈವೆನು ಎಂದು ತಾನೂ ಕೂಡ ಕಾದು ಕುಳಿತನು. ಬ್ರಹ್ಮನ ಇಚ್ಛೆಯಂತೆ ಕಾರ್ತೀಕ ಮಾಸದ ಪಾಡ್ಯದಂದು ಪುರಾಸುರರ ಪಟ್ಟಣಗಳು ಇದೇ ಕಕ್ಷೆಗೆ ಬರಬೇಕೆಂದು ಅವನು ವಿಧಿವರವನ್ನು ಬರೆದಿಟ್ಟನು. ಪರಮೇಶ್ವರನು ಸನ್ನದ್ಧನಾದನು. ಪರಮೇಶ್ವರನು ಸನ್ನದ್ಧನಾದಾಗ ದಿಕ್ಪಾಲಕರು ಕುದುರೆಗಳಾದರು, ಬ್ರಹ್ಮನು ಸಾರಥಿಯಾದನು, ವಿಷ್ಣುವೆ ಬಿಲ್ಲು ಬಾಣವಾದನು. ಈ ರೀತಿಯಾಗಿ ಪರಮೇಶ್ವರನು ದೇವತೆಗಳನ್ನು ಕೂಡಿಕೊಂಡು ಪುರಾಸುರರ ಮೇಲೆ ಹೊರಟನು. ಆದರೆ ಇತ್ತಲ ತ್ರಿಪುರಾಸುರರಿಗೆ ಸತಿಯರ ಪತಿವ್ರತ ಭಾವದಿಂದ ಪ್ರಾಣವು ಬಾರದಿರಲು ಪರಮೇಶ್ವರನೊಡನೆ ಘೋರ ಯುದ್ಧವನ್ನು ಮಾಡುತ್ತಿದ್ದರು. ಪಟ್ಟಣಗಳಿಂದ ಮನೆಗೆ ಬಂದು ಯುದ್ಧವನ್ನು ಮಾಡಿ ತಮ್ಮ ಪಟ್ಟಣಕ್ಕೆ ಹಿಂದಿರುತ್ತಿದ್ದರು. ಈ ರೀತಿಯಾಗಿ ದೀಪಾವಳಿ ಪಾಡ್ಯದಿಂದ ನಿರಂತರವಾಗಿ 48 ದಿನಗಳ ಕಾಲ ಪರಮೇಶ್ವರನು ಯುದ್ಧವನ್ನು ಮಾಡಿದನು. ಯುದ್ಧದ ಸಂದರ್ಭದಲ್ಲಿ ಶಿವನಿಗೆ ಸಹಾಯಾರ್ಥವಾಗಿ 33 ಕೋಟಿ ದೇವತೆಗಳು ಸಹಾಯಕ್ಕೆ ಬಂದು ನಿಂತರು. ಭೂಲೋಕಾದಿಯಾಗಿ ಲೋಕಗಳಲ್ಲಿಯೂ ಎಲ್ಲಾ ಕೆಲಸಗಳು ನಿಂತು ಹೋಗಿ
ಕಾಲದಲ್ಲಿಯೂ ಕೂಡ ದೇವಿಗೆಯನ್ನು ಶಿವನೆಂದು ಕಟ್ಟಪ್ಪಣೆಯನ್ನು ಮಾಡಿದರು. ಇಂದಿನವರೆಗೂ ಲೋಕದೊಳಗೆ ಮನುಷ್ಯರು ಮಾತ್ರವಲ್ಲದೆ ದೇವಾನುದೇವತೆಗಳೆಲ್ಲರೂ ಇಲ್ಲಿ ನೆಲೆಸಿರುವ ದೇವಾನುದೇವತೆಗಳು ಕಾರ್ತೀಕೋತ್ಸವವನ್ನು ಮಾಡುವ ಪದ್ಧತಿಯನ್ನು